ಹೇಳಿದ್ರು ರಾಮನ ಇದ್ರಾಗ ಅವ್ನು ತೊಗೊಂಡು ಬಂದಿರಿ. ಅದು ಅಲ್ಲ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪೂಜ್ಯರು. ಇವತ್ತು ನೋಡಿ ನಮ್ಮ ಮಠಾಧೀಶರು ಇಂಥ ಸಣ್ಣ ಸ್ವಾಮಿಗಳು ಬಂದ್ರೆ ಸಾಕು, ನಮ್ಗೆ ದೊಡ್ಡವ್ರು ಬರೋದಿಲ್ಲ, ನಮ್ಗೆ ಗುರ್ತದ. ಅವ್ರು 108 108 ಅವ್ರು ಸಾಲಿ ಪಾಲಿ ಅದ. ಅವ್ರು ಏನು ಅವ್ರಿಗೆ ಅನುದಾನ ಬೇಕು, ದಿನ ಮುಖ್ಯಮಂತ್ರಿ ಕಚೇರಿಯಾಗ ಇರ್ತಾರೆ. ಸಣ್ಣ ಸ್ವಾಮಿಗಳೇನೋ ನಮ್ಮ ಹಳ್ಳಿಯಾಗ ಅದಾರಲ್ಲ ಮಠಾಧೀಶರು, ಹಿಂಗೆ ಇಂಥ ಪುಣ್ಯಾತ್ಮರು ಬಂದ್ರೆ ಇಂಥವ್ರ ಕಾಲು ಮುಗಿರಿ. ಶಿವಬಾಜಿ ಮಾಡೋ ಸ್ವಾಮಿಗಳ ಕಾಲು ಮುಗಿಬೇಡ. ನನ್ನ ಜೀವನದಾಗ ಮೊದಲು ನೋಡ್ತೀನಿ, ನಾವು ಅಳಿತೀನಿ, ಕಾಲು ಮುಗಿಲಕ್ಕೆ ಯೋಗ್ಯತಳು ಫಿಟ್ ಫಾರ್ ನಮಸ್ಕಾರಂ ಅವ್ರ ನೋ. ನಾ ಸಿದ್ದೇಶ್ವರ ಅಪ್ಪರ್ ಬಿಟ್ಟು ಭಾಳ ಮಂದಿ ಕಾಲು ಮುಗಿತಿದ್ದಿಲ್ಲ. ದೊಡ್ಡ ದೊಡ್ಡ ಸ್ವಾಮಿಗಳು ನಮಸ್ಕಾರಗಳು ಆರಾಮಾಗಿರಿ ಅಂತ ಕೇಳ್ತಿದ್ದೆ ನಾನು. ಏನು ಚೊಕ್ಕೈತಿ ನೀವು ಗೌಡಗೈತದ. ಏನು ಮಾಡೋದು ಈಗ ಇಂಥ ಕಷ್ಟ ಕಾಲದಾಗ ಬರುವಂಥ ಗುರುಗಳು ನಾವು ನೆನೆಸ್ಬೇಕು, ಅವ್ರು ನೆನೆಸ್ಬೇಕು. ನಿನ್ನೆ ಇಸ್ಕಾನ್ದವರು ಒಂದು ಮೀಟಿಂಗ್ ಮಾಡ್ಯಾರ, ಪೇಜಾವರ್ತಿಗಳು ಎಲ್ಲರೂ ಕೂಡಿ. ಇದನ್ನು ನಾವು ಹಗರು ತಿಳ್ಕೊಂಡ್ರೆ ನಮ್ಮ ಭವಿಷ್ಯ ಇಲ್ಲ. ನಾವೆಲ್ಲ ಒಂದಾಗಿರ್ಬೇಕು. ಇವತ್ತು ನಾವು ನಾಳೆ ವಿಧಾನಸಭೆದಾಗ ನಾವು ಪ್ರಾರಂಭ ಮಾಡ್ತೀವಿ. ರಮೇಶ್ ಜಾರಕಿಹೊಳಿ ಅವರು ನಾವು ವಕಫ್ ಕಾನೂನನ್ನ ಬರೇ ಇಷ್ಟೇ ಅಲ್ಲ, ಇನ್ನ ಈಗ ಹೇಳಿದ್ರು ನಮ್ಮ ಇವರು ಸಬ್ ರಿಜಿಸ್ಟರ್ ಆಫೀಸ್ನಾಗ ಸ್ಟೇ ಕೊಟ್ಟು ತೊಗೊಂಡಾರತ್ತ. ನೀವು ಹೋದ್ರೆ ನಿಮ್ಗೆ ವಾಟ್ನಿ ಆಗೋದಿಲ್ಲ, ನೀವು ಮಾರಾಟ ಮಾಡ್ಲಕ್ಕೆ ಬರೋದಿಲ್ಲ, ನಿಮ್ಮ ಅಣ್ಣ ತಮ್ಮರದು ಇದು ಮಾಡ್ಲಕ್ಕೆ ಬರೋದಿಲ್ಲ, ಹೆಸರು ಸೇರ್ಸ್ಲಕ್ಕೆ ಬರೋದಿಲ್ಲ. ನೋಡ್ರಿ, ಒಂದು ಯಾವುದೋ ರಾಯಚೂರು ಜಿಲ್ಲಾದಾಗ ಒಬ್ಬ 4 ಎಕರೆ 17 ಗುಂಟೆ ಒಬ್ಬ ದಲಿತಂದು 84ರಾಗ ಅವನು ವಕಫತ್ ಮಾಡಿಬಿಟ್ಟ ದಲಿತ. ಆ ಪಾಪ ಅವನು ಬಂದು ಕಣ್ಣೀರು ಹಾಕ್ಲಕತ್ತಿದ್ದ. ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಾರ ವಕಫದವ್ರು. ಜಮೀನು ಯಾರ್ದೈತಿ 84-85 ಇರ್ತಾನ, ಆ ದಲಿತನ ಹೆಸರು ಅದು. ಇವತ್ತು ನಾವು ಹೋಗಿದ್ವಿ ನಮ್ಮ ರಾಯಚೂರಿನಾಗ 150 ಎಕರೆ ಈ ರೈಲ್ವೆ ಟ್ರ್ಯಾಕ್ ಹಾಕೋದ್ರ ಸಲ ಲ್ಯಾಂಡ್ ಎಕ್ವಿಸಿಷನ್ ಆಗೈತಿ ಯಾದಗಿರಿ. ಅಲ್ಲಿ ವಕಫದವರು ಅವ್ರು ಯಾರು ಲ್ಯಾಂಡ್ ಎಕ್ವಿಸಿಷನ್ ಆಫೀಸರ್ಗೆ ನೋಟಿಸ್ ಕೊಟ್ಟಾರ, ಇದು ನಮ್ಮ ವಕಫ್ ಆಸ್ತಿ ಇದೆ, ರೈತರಿಗೆ ಪರಿಹಾರ ಕೊಡಬಾರ್ದು, ನಮ್ಮ ವಕಫ್ ರೊಕ್ಕ ಜಮಾ ಮಾಡ್ಬೇಕಂತೇಳಿ. ಅಂದ್ರೆ ಮುಂದೆ ನಿಮ್ಮ ಜಮೀನು ಸಹಿತ ವಾಟ್ನಿ ಆಗುದಿಲ್ಲ, ಮಾರಾಟ ಮಾಡಕ್ ಬರುದಿಲ್ಲ, ಬ್ಯಾಂಕ್ ಸಾಲ ತೆಗಿಲಕ್ ಬರುದಿಲ್ಲ. ಒಳಗಿಂದ ಒಳಗೆ ಒಂದು ಷಡ್ಯಂತ್ರ ಬಹಳ ದೊಡ್ಡದೈತಿ. ಮೊನ್ನೆ ಒಬ್ಬ ವಕೀಲರು ಹೇಳಿದ್ರು, ಬರೀ 1,20,000 10,000 ಅನ್ಬೇಡ್ರಿ, ಇಡೀ ಕರ್ನಾಟಕದಾಗಿ ಅವ್ರ ಕ್ಲೇಮ್ ಎಟ್ಟೈತಿ ಗೊತ್ತೈತನು 6,20,000 ಎಕರೆ ಹೇಳಕತ್ತಾರ ಅವರು. ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಿದ್ರಲ್ಲ ಬಿಜಾಪುರ, ನಾವು ಶೋಭಾ ಕರ್ನಾಟಕ ಎಲ್ಲ ಧರಣಿ ಕೂತಾಗ ಅವ್ರು ಹೇಳಿದ್ರು, ಮೊದಲ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಾಗ ನಮ್ಮ ಕಾನೂನು ಮಂತ್ರಿ ಏನ್ ಹೇಳಿದ್ರು, 9.5 ಲಕ್ಷ ಎಕರೆ. ಇವತ್ತು ಎಷ್ಟು ಕ್ಲೇಮ್ ಮಾಡ್ಲಕತ್ತಾರ ಗೊತ್ತಾನ ಭಾರತದ್ದು 38 ಲಕ್ಷ ಎಕರೆ ಕ್ಲೇಮ್ ಮಾಡ್ಲಕತ್ತಾರ. ಈಗ ಅವ್ರು ಬಂದ್ ಮನೆ ಕೊಡ್ಲಕತ್ತಾರ ಪಾರ್ಲಿಮೆಂಟ್ ಕಮಿಟಿ ಮುಂದೆ. ಎಷ್ಟು? 38 ಲಕ್ಷ. ಪಾಕಿಸ್ತಾನದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟೈತಿ? 9.5 ಲಕ್ಷ. ಎಷ್ಟು ಪಾಕಿಸ್ತಾನ ಆಗ್ತಾವ ಭಾರತದಾಗ? 49 ಎಷ್ಟು? 36 ಇಲ್ಲ, 4 ಪಾಕಿಸ್ತಾನ. ವಿಚಾರ ಮಾಡ್ರಿ ನೀವು. ಹಿಂಗೆ ಸುಮ್ ಕೂತ್ರಿ, ಅವಂದ್ ಹೋಗೈತಿ ಇವಂದ್ ಹೋಗಿ. ನಮ್ಮ ಸಿದ್ದಣ್ಣವ್ರು ಹೇಳಿದ್ರಲ್ಲ, ಒಮ್ಮೆ ನಿಮ್ದು ಬರೋದೆ, ನಿಮ್ಮ ಮನೇನು ಹೋಗೋದೆ. ಅದಕ್ಕೆ ಬಂದಗಳೇ ಗಟ್ಟಿ ಆಗ್ರಿ. ಮೋದಿಯವರು ಅದನ್ನ ಅಮೆಂಡ್ಮೆಂಟ್ ಮಾಡಕ್ಕೆ ಬಂದೈತಿ. ಒಂದ್ ವೇಳೆ ಯಾರೇ ವಿರೋಧ ಮಾಡಿದ್ರು ವಿರೋಧ ಪಕ್ಷದವ್ರು ಅಂದ್ರೆ ನಾವಂತೂ ಹೇಳ್ತೀವಿ, ಮಿನಿಮಮ್ ಎಲೆಕ್ಷನ್ ಆದ್ರೂ ಪರವಾಗಿಲ್ಲ, 400 ಸೀಟ್ ತಂದು ಸ್ವಚ್ಛ ಹೊಟ್ಟೆ ವಕಫ್ ಅನ್ನೋದನ್ನೇ ಈ ದೇಶನ ಕಿತ್ತು ಹಾಕುವಂತ ಒಂದು ಕಾನೂನು ತರಬೇಕು. ಹೋಗ್ಲಿ, ನಾವು ನಮ್ಮನ್ನು ದ್ರೋಹ ಮಾಡ್ಕೊಂಡಿವಿ, ನಮ್ಮ MP ಕ್ಯಾಂಡಿಡೇಟ್ ಸೋಲಿಸುವಂತ ಪ್ರಯತ್ನ ಮಾಡ್ತೀವಿ. ಇವತ್ತೇನು ಮೋದಿಯವ್ರಿಗೆ ಎಷ್ಟು ದೊಡ್ಡ ತೊಂದರೆ ಇರುತ್ತೆ. ನಾವು ಚಂದ್ರಬಾಬು ನಾಯ್ಡು ಮ್ಯಾಗ ಡಿಪೆಂಡ್ ಇರ್ಬೇಕು, ನಿತೀಶ್ ಕುಮಾರ್ ಮ್ಯಾಗ ಡಿಪೆಂಡ್ ಇರ್ಬೇಕು, ನಮ್ಮ ಕುಮಾರಸ್ವಾಮಿ ಅವ್ರ ನಂಗೆ ಕೇಳ್ದಂಗೆ ಇರ್ಬೇಕು. ಹೋದ ಟೈಮ್ನಾಗ ಏನಿತ್ತು 300 ಯಾರಿಗೂ ಕೇರೇ ಮಾಡ್ತಿದ್ದಿಲ್ಲ. ಎಟ್ಟು ಹೊರಗೆ ಹೋಗೋದು ಕಾನೂನು ಪಾಸ್ ಮಾಡಿಬಿಡ್ತಿದ್ವಿ. ಈಗ ಹಂಗೆ ಏನಾರ ಆತಂದ್ರೆ ಅವ್ರು ನೋಡ್ರಿ, ಅವ್ರು ಮುಸ್ಲಿಮರು ಧಮಕಿ ಕೊಡ್ತಾರೆ ನಿತೀಶ್ ಕುಮಾರ್ ಅವ್ರಿಗೆ, ಚಂದ್ರಬಾಬು ನಾಯ್ಡು ಏನ್ ಹೇಳ್ತಾರೆ, अगर तुमने वो सपोर्ट किया तो बिल को सपोर्ट किया तो 5 लाख लोगों का हम रैली बनाएंगे. ಎಲ್ಲಿ? ಆಂಧ್ರ ಕಡಪ್ಪ. ಎಲ್ಲರಿಗೂ ಗುರ್ತೈತೆ ಮಂದಿಗೆ.
ಅಲ್ಲಿ ಪಾಟ್ನಾದಾಗ 5 ಲಕ್ಷ ಮಂದಿದು ಮನೆ ಇಂದಿರಾ ಗಾಂಧಿ ಸ್ಟೇಡಿಯಂದಾಗ ದಿಲ್ಲಿ ಒಳಗೆ ಹೇಳ್ತಾನೋ, ನಿನ್ನೆ ಭಾರತೀಯ ನಗರ್ನಾಗ ಆಗೈತಿ. ಎಲ್ಲ ಯುವಕರಿಗೆ ಕರೆ ಕೊಡ್ತಾನವ, ಅವ್ರ ಮ್ಯಾಗ ಕೇಸ್ ಆಗುವುದಿಲ್ಲ.